ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಕನ್ಸು ಕಾಣ್ತಾ ಇದ್ರಿ, ಸೊ ಅದಕ್ಕೆ 2026ರ ಅಧಿಸೂಚನೆ ಆಗಿದೆ. ಇದೇ ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಇದೆ. ಸೊ ಹಾಗಾದ್ರೆ ಅಧಿಸೂಚನೆಯಲ್ಲಿ ಏನೇನು ಮಾಹಿತಿ ಇದೆ, ಅದಕ್ಕೆ ಏನೇನು ಓದಬೇಕು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ಪದವಿಯನ್ನ ಮಾಡಿದೀರಾ ಎಲ್ಲರಿಗೂ ಕೂಡ ಇದು ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಎಲ್ಲರೂ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ನಾನು ಕೂಡ UGC ನೆಟ್ 3 ಬಾರಿ ಹಾಗೆ ಕೆಸೆಟ್ ಮೊದಲನೇ ಪ್ರಯತ್ನದಲ್ಲೇ ಪಾಸ್ ಮಾಡಿರುವಂತದ್ದು. ಏನಿರುತ್ತೆಪ್ಪ ಅಂತಂದ್ರೆ ನೋಡಿ, UGC ನೆಟ್ ಅಂತ ಏನಿದೆಯಲ್ವಾ, ಇದು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಗೆ ನೆಟ್ ಅನ್ನೋ ಎಕ್ಸಾಮ್ ಬರಿಬೇಕಾಗತ್ತೆ. ಅಥವಾ ಸೈನ್ಸ್ ಸಬ್ಜೆಕ್ಟ್ಸಿಗೆ CSIR ನೆಟ್ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ ಅಥವಾ ಎಕ್ಸಾಮ್ ಬರುತ್ತೆ. ಸೊ UGC ನೆಟ್ ಮತ್ತು CSIR ನೆಟ್ ವಾರ್ಷಿಕವಾಗಿ 2 ಬಾರಿ ಆಗುತ್ತೆ. ಇದು ಸ್ವಲ್ಪ ಟಫರ್ ಲೆವೆಲ್ ಇರುತ್ತೆ. ಇದರಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. CSIR ನೆಟ್ ಅಲ್ಲಿ ಮಾತ್ರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇನ್ನು ಕೆಸೆಟ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ UGC ನೆಟ್ ಅಲ್ಲಿ 3 ತರ ಬರುತ್ತೆ. ಒಂದು PhD ಎಂಟ್ರೆನ್ಸ್ಗೆ, ಇನ್ನೊಂದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ, ಇನ್ನೊಂದು ಫೆಲೋಶಿಪ್ JRF ಅಂತ ಕರಿತೀವಿ. ಆದರೆ ಕೆಸೆಟ್ ನಲ್ಲಿ ಆ ತರ ಇಲ್ಲ. ಇದು ಕೇವಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮಾತ್ರ. PhD ಎಂಟ್ರೆನ್ಸ್ ಕೂಡ ಇದರಿಂದನೇ ತೆಗೆದುಕೋತಾರೆ. ಸೊ ಹಾಗಾಗಿ ಇಲ್ಲಾದ್ರೆ 3 ಕಟ್ ಆಫ್ ಬರುತ್ತೆ, ಇಲ್ಲಿ ಒಂದೇ ಕಟ್ ಆಫ್ ಬರುತ್ತೆ. ಸೊ ಈ ರೀತಿ ಇದೆ. ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ, ಈ ತರ ಸರ್ಟಿಫಿಕೇಟ್ ಈ ತರ ಇರುತ್ತೆ. ನೀವು ಹಿಂಗೆ ಈ ತರ ಸರ್ಟಿಫಿಕೇಟ್ ಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ಕಳೆದ ವರ್ಷದ ಕೆಸೆಟ್ ನಲ್ಲಿ ಒಂದು ಶುಭ ಸುದ್ದಿ ಏನು ಅಂತಂದ್ರೆ, ನಾನು 60 ದಿನಗಳ ಸ್ಟ್ರಾಟಜಿಯನ್ನ ಒಂದು ವಿಡಿಯೋ ಮಾಡಿದ್ದೆ. ಹತ್ತತ್ರ 50,000ಕ್ಕೂ ಹೆಚ್ಚು ಜನ ಈ ವಿಡಿಯೋನ ವೀಕ್ಷಣೆ ಮಾಡಿದ್ರು. ಸೊ ನಮ್ಮ ವಿದ್ಯಾರ್ಥಿಗಳು ಯಾರು ಕೋರ್ಸ್ ತಗೊಂಡಿದ್ರು 5 ಜನ ಕೆಸೆಟ್ ಅನ್ನ ಕ್ವಾಲಿಫೈ ಮಾಡಿರೋಂಥವ್ರು. ಸೊ ಹಾಗಾಗಿ ಈ ವಿಡಿಯೋ ಸ್ಟಿಲ್ ಇನ್ನು ಎಲ್ಲಿದೆ, ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿದೆ. ಸೊ ಇದನ್ನು ಕೂಡ ನೀವು ಮಾಡ್ಬೋದು. ಇವಾಗೂ ಕೂಡ ಎಕ್ಸಾಕ್ಟ್ಲಿ 60 ಡೇಸ್ ಏನೋ ಟೈಮ್ ಇರೋಂಥದ್ದು ನಿಮಗೆ. ಸೊ ಈ ಸ್ಟ್ರಾಟಜಿ ಕಳೆದ ಬಾರಿ ಕೂಡ ವರ್ಕ್ ಆಗಿತ್ತು, ಈ ಬಾರಿ ಕೂಡ ವರ್ಕ್ ಆಗ್ತದೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇನ್ನೊಂದು ನಾನು ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅಂದ್ರೆ ಕಟ್ ಆಫ್ ಗಳನ್ನ ಹೇಳಿದ್ದೆ. ಅಂದ್ರೆ ಕಟ್ ಆಫ್ ತೆಗೆದು ನೀವು ಎಷ್ಟು ತೆಗಿಬೇಕು, ಏನ್ ಸ್ಟ್ರಾಟಜಿ ಮಾಡ್ಬೇಕು ಅದಕ್ಕೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಸರ್ ನಂಗೆ ನೀವೇ ತೋರಿಸ್ಕೊಡಿ ಸರ್ ಕಟ್ ಆಫ್ ಅಂತ. ಇಲ್ಲ ನೋಡಿ, ನೀವು ಕೆಸೆಟ್ ಬರೀತಾ ಇರೋದು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ. ಸೊ ಇಷ್ಟಾದ್ರೂ ನಿಮಗೆ ಏನಿರುತ್ತೆ, ನಾಲೆಜ್ ಇರುತ್ತೆ ತಗೊಳ್ಳಿಕ್ಕೆ. ನೋಡಿ, ನೀವು KA ವೆಬ್ಸೈಟಿಗೆ ಹೋದ್ರೆ ಪ್ರವೇಶ ಅಂತ ಒಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 23, 24, 25 ಇಲ್ಲಿ 2026 ಲಿಂಕ್ ಇಲ್ಲಿದೆ. ಸೊ ಅದಕ್ಕೆ ಹೋದ್ರೆ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ನ ನೀವು ನೋಡ್ಬೋದು, PDF ಸಿಗುತ್ತೆ. ಸೊ ನಿಮ್ಮ ಸಬ್ಜೆಕ್ಟ್ಸ್ ಕಟ್ ಆಫ್ ನ ನೋಡ್ಕೊಳ್ಳಿ. ಕಳೆದ 4 ವರ್ಷದ್ದು ನೋಡ್ಕೊಳ್ಳಿ. ಏನು 5ರಿಂದ 10 ಮಾರ್ಕ್ಸ್ ವೇರಿಯೇಷನ್ ಇಲ್ಲ, ಅಷ್ಟೇ ಇರುತ್ತೆ. ಸೊ ಹಿಸ್ಟ್ರಿಗಂತೂ ಇನ್ನು 300ಕ್ಕೆ 126, 132 ಈ ತರನೇ ನಿಂತಿರೋಂಥದ್ದು. ಸೊ ಹಾಗಾಗಿ ಕಟ್ ಆಫ್ ಗಳನ್ನ ನೋಡ್ಕೊಂಡು ಅದಕ್ಕೆ ಸ್ಟ್ರಾಟಜೈಸ್ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಹಾಗಾದ್ರೆ ಬಂದ್ಬಿಡೋಣ ಕೆಸೆಟ್ 2026ರ ಬಗ್ಗೆ. ಇದು ಯಾರ್ಯಾರು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯನ್ನ ಓದಿದ್ದೀರಾ ಅಥವಾ ಸ್ನಾತಕೋತ್ತರ ಪದವಿ ಓದಿದ್ದೀರಾ, ಸೊ ಅವ್ರಿಗೆ ಬರುತ್ತೆ. ಇದು ಏನಕ್ಕೆ ಎಕ್ಸಾಮ್ ಸರ್ ಅಂತಂದ್ರೆ, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಈಗ 892 ವೇಕೆನ್ಸೀಸ್ ಕರೀತಾ ಇದ್ದಾನೆ. ಸೊ ಅವರಿಗಾದ್ರೂ ಆಗಿರ್ಬೋದು ಅಥವಾ ಈ ಮುಂಚೆ ಪಾಸ್ ಮಾಡ್ಕೊಂಡವರಿಗೆ, ಇದು ಕಾಲೇಜ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಲಿಕ್ಕೆ ಇದೊಂದು ಕಡ್ಡಾಯ. ಒಂಥರ ಟೀಚರ್ಸಿಗೆ TET ಇದ್ದಂಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕೆಸೆಟ್ ಮತ್ತೆ ನೆಟ್ ಇರುತ್ತೆ. ಸೊ ನೆಟ್ ಅಂದ್ರೆ ನ್ಯಾಷನಲ್ ಲೆವೆಲ್ ಆಗಿರುತ್ತೆ, ವರ್ಷಕ್ಕೆ 2 ಬಾರಿ ಆಗುತ್ತೆ. ಕೆಸೆಟ್ ವರ್ಷದಲ್ಲಿ 1 ಸಾರಿ KE ಇಂದ ನಡೆಸ್ತಾ ಇದ್ದಾರೆ. ಸೊ ಈ ಮುಂಚೆ 2023ಕ್ಕಿಂತ ಮುಂಚೆ ಮೈಸೂರು ಯೂನಿವರ್ಸಿಟಿ ಅವರು ನಡೆಸ್ತಿದ್ರು, 23ರಿಂದ ಈ ಕಡೆ KE ಅದವರು ನಡೆಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಕೆಸೆಟ್ ನೋಡೋಣ. UGC ಬ್ಯೂರೋ ಅವರ ಪತ್ರ ಸಂಖ್ಯೆಯ ಪ್ರಕಾರ ನಿರ್ದೇಶದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 11 ಅಕ್ಟೋಬರ್ ಇಂದ ನಡೆಸಬೇಕಂತ ಆಲ್ರೆಡಿ ಎಕ್ಸಾಮ್ ಡೇಟ್ ಅನ್ನ ಕೊಟ್ಟಿದ್ದಾರೆ. 11 ಅಕ್ಟೋಬರ್ ಅಂದ್ರೆ ನಿಮಗೆ ಲೆಸ್ ದ್ಯಾನ್ 60 ಡೇಸ್ ಇದೆ. ಸೊ 61, 65 ಡೇಸ್ ಇರ್ಬೋದು. ಸೊ 60 ಡೇಸ್ ಅಲ್ಲಿ ನೀವು ಪ್ಲಾನ್ ಮಾಡ್ಕೊಂಡು ಓದಬೇಕಾಗತ್ತೆ. ಇನ್ನು ಎಕ್ಸಾಮ್ ಪ್ರಮುಖ ಡೇಟ್ ಗಳನ್ನ ನೋಡಿ. 10 ಆಗಸ್ಟ್ಗೆ ಅರ್ಜಿ ಓಪನ್ ಆಗುತ್ತೆ. 5 ಸೆಪ್ಟೆಂಬರ್ ಏನು ಟೀಚರ್ಸ್ ಡೇ ಅಂತ ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ 5ನೇ ತಾರೀಕು ಒಳಗೆ ಅಪ್ಲಿಕೇಶನ್ ಕೊನೆ ದಿನ ಆಗುತ್ತೆ. ಇನ್ನು ಆಲ್ ಟಿಕೆಟ್ 1 ಅಕ್ಟೋಬರ್ಗೆ ಬಿಡ್ತಾರಂತೆ. 11 ಅಕ್ಟೋಬರ್ಗೆ ಪರೀಕ್ಷೆ ಇದೆ. ಸೊ ಹಾಗಾಗಿ ಟೈಮ್ ತುಂಬಾ ಕಮ್ಮಿ ಇದೆ. ಸೊ ಯಾರ್ಯಾರು PG ಮಾಡಿದೀರಾ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇನ್ನೊಂದು ವಿಷಯ ಹೇಳ್ತೀನಿ, ಕೊನೆ ಹಂತದಲ್ಲಿರುವಂತಹ ಅವರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ನಿಮಗೆ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ನೀವು ಪಾಸ್ ಮಾಡ್ಕೋಬೇಕಾಗ್ತದೆ. ಸೊ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಗಮನವಿಟ್ಟು ಓದಿ ನಂತರ ತುಂಬಿ ಅಂತ ಹೇಳ್ತಿದ್ದಾರೆ. ಈಗ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಏನಾಗ್ತದೆ ಅಂದ್ರೆ ಸಬ್ಜೆಕ್ಟು ಅಂತ. ಯಾಕಂತಂದ್ರೆ UGC ನೆಟ್ಟಲ್ಲಿ 81 ಅಥವಾ 83 ಸಬ್ಜೆಕ್ಟ್ಸ್ನ ನೆಟ್ ಅವ್ರು ಮಾಡಿಸ್ತಾರೆ. ಇಲ್ಲಿ ಕೇವಲ 37. ಸರ್ ಹಾಗಾದ್ರೆ ಸರ್ ನಾನು ಯಾವುದೋ ಒಂದು ಸಬ್ಜೆಕ್ಟ್ ಓದಿನಿ, ಅದು ಈ ವರ್ಷ ಕರೆದಿಲ್ಲ ಸರ್ ಅಂತಂದ್ರೆ ನೀವು ನೆಟ್ ಅಥವಾ CSIR ನೆಟ್ಟನ್ನು ಬರ್ಕೊಳ್ಳಿ ಅಂತಾನೆ ಇದ್ರಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಈ ಬಾರಿ ಕೇವಲ 37 ಸಬ್ಜೆಕ್ಟ್ಸಿಗೆ ಮಾತ್ರ ಮಾಡ್ತಾ ಇದ್ದಾರೆ, ಅದನ್ನ ಗಮನಿಸಿ. ಇದರಲ್ಲಿ ರಾಜ್ಯದ
ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಪ್ರಥಮ ದರ್ಜೆ ಪದವಿ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಕಾಲೇಜ್ನ ಯಾವುದೇ ಕಾಲೇಜ್ನಲ್ಲಿ ನೀವು ಆಸ್ ಅ ಗೆಸ್ಟ್ ಲೆಕ್ಚರ್ ಆದ್ರೂ ಹೋಗ್ಬೇಕು ಅಂತಂದ್ರೆ ನಿಮಗೆ ಕೆಸೆಟ್ ಆಗಿರ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದಾದ್ಮೇಲೆ SC ಒಳ ಮೀಸಲಾತಿ ಬಂದಿದೆ ಸರಿ. ಸೊ 23 ನಾವು ಬರೀತಾ ಒಳ ಮೀಸಲಾತಿ ಎಲ್ಲ ಏನು ಇರಲಿಲ್ಲ. ಸೊ ಈ ಸರಿ ಇದೆ. ಅಪ್ಲೈ ಮಾಡ್ಬೇಕಂದ್ರೆ ನೋಡಿ, ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಹಾಗೂ ಅಥವಾ ಪ್ರಸಕ್ತ ಶೈಕ್ಷಣಿಕದಲ್ಲಿ ವ್ಯಾಸಂಗ ಮಾಡುತ್ತಿರೋರು ಕೂಡ ಅಪ್ಲೈ ಮಾಡ್ಬೋದು, ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ. ಸೊ ಪ್ರಸಕ್ತ ವ್ಯಾಸಂಗ ಮಾಡುತ್ತಿರೋ ಅಭ್ಯರ್ಥಿಗಳಿಗೆ ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುತ್ತೆ. ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೆ ಅವರು ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗ್ತದೆ. ಇನ್ನು ಎಷ್ಟು ಪರ್ಸೆಂಟೇಜ್ ತೆಗೆದಿರಬೇಕು ಅಂತಂದ್ರೆ ನೋಡಿ, ಸಾಮಾನ್ಯ ವರ್ಗದವರು ಪೋಸ್ಟ್ ಗ್ರಾಜ್ಯುಯೇಟ್ ಅಲ್ಲಿ ಅಥವಾ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ 55% ಆದ್ರೂ ಮಿನಿಮಮ್ ತೆಗೆದಿರಬೇಕು. ಇನ್ನು SC ST OBC ಕ್ಯಾಟಗರಿ ಅನ್ನೋರು 50% ತೆಗೆದಿದ್ರು ಸಾಕು. ಯಾಕಂದ್ರೆ PG ಯಲ್ಲಿ ನೀವು ಮಿನಿಮಮ್ ಇಷ್ಟು ತೆಗೆದಿರಲೇಬೇಕು ಅಂತ ಹೇಳ್ಬಿಟ್ಟು ಇದೆ. ಸೊ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನದಿಂದ 2 ವರ್ಷದೊಳಗಡೆ ಅವರು ಸ್ನಾತಕೋತ್ತರ ಅಂಕಪಟ್ಟಿಯನ್ನು ಸಲ್ಲಿಸಿದ್ರೆ ಮಾತ್ರ ಅವರಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ನೋಡಿ, ಕೆಸೆಟ್ ಇಲ್ಲದಿರುವ ವಿಷಯಗಳನ್ನು, ಇದು ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೆಸೆಟ್ 2026 ಇಲ್ಲದಿರುವ ವಿಷಯಗಳಿಗೆ ವರ್ಷದಲ್ಲಿ 2 ಬಾರಿ ನಡೆಸುವ UGC ನೆಟ್ ಅಥವಾ UGC CSIR ನೆಟ್ ಅನ್ನು ತೆಗೆದುಕೊಳ್ಳಬೇಕು ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ಸೊ ಯಾರಿಗೆ ಸರ್ ನಮ್ಮ ಸಬ್ಜೆಕ್ಟೇ ಕರೆದಿಲ್ಲ ಸರ್ ಅಂತ ಇದು ಮಾಡ್ಕೊಳಂಗಿಲ್ಲ, ಕೇವಲ 37 ಸಬ್ಜೆಕ್ಟ್ಸ್ನ ಕರೆದಿದ್ದಾರೆ. ಹಾಗಾದ್ರೆ ಇಲ್ದವ್ರು ಏನು ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ, ವರ್ಷದಲ್ಲಿ 2 ಬಾರಿ ನಡೆಸುವ UGC ನೆಟ್ಟು CSIR ನೆಟ್ಟಿಗೆ ಪ್ರಿಪೇರ್ ಆಗಿ. ಯಾಕಂದ್ರೆ ಸೇಮ್ ಸಿಲೆಬಸ್ ಸ್ನೇಹಿತರೆ, ಆಯ್ತಾ. ನೋಡಿ, 1991 ಸೆಪ್ಟೆಂಬರ್ 19ರೊಳಗೆ ಸ್ನಾತಕೋತ್ತರ ಪೂರ್ಣಗೊಳಿಸಿದವರಿಗೆ ಏನಿದೆ ಅಥವಾ PhD ಪಡೆದವರಿಗೆ ಅಂಕಗಳಲ್ಲಿ 5% ವಿನಾಯಿತಿಯನ್ನು ಕೊಡ್ತಾರೆ. ಹಾಗೆ ಸಾಮಾನ್ಯ ವರ್ಗದ ಹೊರತುಪಡಿಸಿ ಉಳಿದವ್ರಿಗೆಲ್ಲರಿಗೂ ಕೂಡ ಆನ್ಲೈನ್ನಲ್ಲಿ ತುಂಬಿಸ್ಬೇಕು. ಅವರಿಗೆ ಪ್ರಾಧಿಕಾರ ಪ್ರವರ್ಗ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಇದು ನಿಮಗೆ ಒಳ ಮೀಸಲಾತಿದು ಆಲ್ರೆಡಿ ಬೇರೆ ಅಪ್ಲಿಕೇಶನ್ ಆಗ್ತಾ ಗೊತ್ತಾಗಿರುತ್ತೆ. ಸೊ SC ಇದ್ದವರು ಒಳ ಮೀಸಲಾತಿ ಸರ್ಟಿಫಿಕೇಟ್ ಅನ್ನು ಮಾಡಿಸ್ಕೊಂಡೆ ಅಪ್ಲಿಕೇಶನ್ ಅನ್ನು ಹಾಕಬೇಕು, RD ಸಂಖ್ಯೆನ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಅದೇ ಪ್ರತಿಯೊಂದಕ್ಕೂ ಹೇಳಿದ್ದಾರೆ. ಈಗಾಗಲೇ ಕೆಸೆಟ್ ಪರೀಕ್ಷೆ ಯಾವುದೇ ಒಂದು ವಿಷಯದಲ್ಲಿ ಅರ್ಹತೆ ಪಡೆದಿರೋ ವಿದ್ಯಾರ್ಥಿಗಳು ಯಾವುದೋ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್. ಸರ್ ಈ ಸರಿ ನೀವು ಕಟ್ತೀರಾ ಸರ್ ಅಂದ್ರೆ ನಂಗೆ ಕಟ್ಟಕ್ಕೂ ಬರೋದಿಲ್ಲ. ಯಾಕಂತಂದ್ರೆ ಒಂದ್ಸಲಿ ನೀವು ಕೆಸೆಟ್ ಪಾಸ್ ಆದ್ರೆ ಅದರ ವ್ಯಾಲಿಡಿಟಿ ಲೈಫ್ ಟೈಮ್ ಇರುತ್ತೆ. ಸೊ ಹಾಗಾಗಿ ಇನ್ನೊಮ್ಮೆ ಅದನ್ನ ಅರ್ಜಿ ಸಲ್ಲಿಸುವಂತಿಲ್ಲ ಅಂತಾನೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾವುದೇ ಬೇರೆ ವಿಷಯದಲ್ಲಿ ನೀವೇನಾದ್ರೂ ಪೋಸ್ಟ್ ಗ್ರಾಜುಯೇಟ್ ಇನ್ನೊಂದ್ಸರಿ ಮಾಡ್ಕೊಂಡು ಅದ್ರ ಮೇಲೆ ಬೇಕಾದ್ರೆ ಬರೀಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದೆ, ಆ ಥರ ಏನಾದರೂ ಮಾಡಿದ್ರೆ ರದ್ದುಗೊಳಿಸ್ತೀವಿ ಅಂತಲೂ ಹೇಳಿದ್ದಾರೆ, ಆಯಿತಾ. ಸೊ ನಂತರ ಭಾರತ ವಿಶ್ವವಿದ್ಯಾಲಯ 2 ವರ್ಷ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ, ವಿದೇಶಿ ವಿಶ್ವವಿದ್ಯಾಲಯ ಡಿಪ್ಲೊಮಾ ಪ್ರಮಾಣ ಪತ್ರ ಹೊಂದಿರೋ ಹಿತದೃಷ್ಟಿಯಿಂದ ಮಾನ್ಯತೆ ಪಡೆದ ಭಾರತೀಯ ಪದವಿಯೊಂದಿಗೆ ಸಮಾನತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಬ್ರು ಇಲ್ಲಿ ಮಾಡಿರಲ್ಲ ಮಾಸ್ಟರ್ಸ್, ಬೇರೆ ಕಡೆ ಮಾಡಿರ್ತಾರೆ. ಅವ್ರಿಗೆ ಏನು ಕತೆ ಅಂತಂದರೆ ನೋಡಿ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿಯಿಂದ ಖಚಿತಪಡಿಸಬೇಕು. ಸೊ ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಅದರಿಂದ ನಿಮ್ಮ ಪ್ರಮಾಣ ಪತ್ರನ ಏನು ಮಾಡಬೇಕು, ಇದು ಮಾಡಬೇಕು. ಮತ್ತೆ ಇದಕ್ಕೆ ವಯೋಮಿತಿ ಕೇಳಿದ್ರೆ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಸ್ನೇಹಿತರೆ, ಇದು ಗರಿಷ್ಠ ವಯೋಮಿತಿ ಇರೋದಿಲ್ಲ. ಇನ್ನು ವಿನಾಯಿತಿ ಯಾರಿಗಿರ್ತದೆ ಅಂತಂದರೆ ಎಲ್ಲ ಕಾಲೇಜ್ನಲ್ಲಿರೋ ಎಲ್ಲ ಲೆಕ್ಚರ್ಸ್ಗೂ ಕೂಡ ಕೆಸೆಟ್ ನೆಟ್ ಕಡ್ಡಾಯ ಇದೆ. ಸೊ ಯಾರಿಗೂ ಕೂಡ ವಿನಾಯಿತಿ ಇಲ್ಲ. ಯಾವುದೋ ಒಂದು ವರ್ಷ ಹೇಳ್ತೀನಿ, 1989ಕ್ಕಿಂತ ಮುಂಚೆ ಇರೋಂತಹ ಸ್ಟಾಫ್ಗಳಿಗೆ ಮತ್ತೇನೋ ವಿನಾಯಿತಿ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಭ್ಯರ್ಥಿಯು ಜೂನ್ 1, 2002ಕ್ಕಿಂತ ಮೊದಲೇ ನಡೆಸಲಾದ ಕೆಸೆಟ್ನಲ್ಲಿ ಪಾಸಾಗಿದ್ರೆ ಅವರಿಗೂ ಕೂಡ ವಿನಾಯಿತಿ ನೀಡ್ತೇವೆ ಅಂತ ಅವಾಗ ಮೈಸೂರು ಯೂನಿವರ್ಸಿಟಿಯವ್ರು ನಡೆಸ್ತಾ ಇದ್ರು. ಸೊ ಈಗ KEದವ್ರು ನಡೆಸ್ತಿದ್ದಾರೆ. ಸೊ ಅಂಥವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕೆಲವೊಬ್ರಿಗೆ ಮಾತ್ರ, ಎಲ್ರಿಗೂ ಬರೋದಿಲ್ಲ. ಇನ್ನು ಎಕ್ಸಾಮ್ ಫೀಸ್ ಬಂದು 750 ಇದೆ ಜನರಲ್ಲು, OBCಗೆ. SC ST ಮತ್ತು PWD ತೃತೀಯ ಲಿಂಗದವರಿಗೆ 500 ರೂಪಾಯಿ ಇದೆ. KEನ ಆನ್ಲೈನ್ ಮುಖಾಂತರನೇ ಸೂಚಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ಯಾಟ್ರನ್ ಏನು ಚೇಂಜ್ ಆಗಿಲ್ಲ ಸ್ನೇಹಿತರೆ, ಕಳೆದ ಬಾರಿ ಇದ್ದಂಗೆ ಇದೆ. ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ 2 ಪೇಪರ್ ಇರುತ್ತೆ. ಎಲ್ಲದಕ್ಕೂ 2 ಅಂಕ ಇರುತ್ತೆ. ಮೊದಲನೇ ಪೇಪರ್ 50 ಪ್ರಶ್ನೆ 100 ಅಂಕ, ಎರಡನೇ ಪೇಪರ್ 100 ಪ್ರಶ್ನೆ 200 ಅಂಕ. ಫಸ್ಟ್ ಪೇಪರ್ದು ಸಿಲೆಬಸ್ ಅನ್ನು ತೋರಿಸ್ತೀನಿ. ಆದರೆ ಏನು ಗೊತ್ತಾ, ಈ 300ರಲ್ಲಿ 300ಕ್ಕೆ 300 ತೆಗಿಬೇಕಂತಿಲ್ಲ ಸ್ನೇಹಿತರೆ. ಕಟ್ ಆಫ್ ನೀವು, ಅದಕ್ಕೆ ನಾನು ಫಸ್ಟ್ಗೆ ಕಟ್ ಆಫ್ನ ನೋಡಿ ಅಂತ ಹೇಳಿದೆ. 300ಕ್ಕೆ 200 ದಾಟಿಲ್ಲ ಸ್ನೇಹಿತರೆ, 150, 180 ಹೈಯೆಸ್ಟ್, ಆ ಥರ ಯಾವುದೋ ಒಂದು. ಅದರಲ್ಲೂ ಕಾಮರ್ಸು, ಕನ್ನಡ, ಈ ಥರ ಕೆಲವೊಂದು ಸಬ್ಜೆಕ್ಟ್ಸಿಗೆ ಮಾತ್ರ 200 ಮೇಲೆ ದಾಟತ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸು 180 to 160 ಈ
ರೇಂಜ್ನಲ್ಲೇ ಕೆಸೆಟ್ದು ಕಟ್ ಆಫ್ ಇರುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ನಿಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ನಿಮಗೆ ಎಷ್ಟಿರುತ್ತೋ ಗೊತ್ತಿಲ್ಲ, ಆದರೆ GK ಎಲ್ಲರೂ ಕೂಡ ಸ್ಕೋರ್ ಮಾಡ್ಬೋದು ಸ್ನೇಹಿತರೆ. ಸೊ ನಾವು ಇದೇ ಸ್ಟ್ರಾಟಜಿಯಲ್ಲೇ ಕಳೆದ ಬಾರಿ ನಮ್ಮಲ್ಲಿ ಸ್ಟೂಡೆಂಟ್ಸ್ ಪಾಸ್ ಆಗಿರೋದು. ನಾವು 100ಕ್ಕೆ 100 ಕೂಡ ತೆಗಿಬೋದು ಗೊತ್ತಾ ಫಸ್ಟ್ ಪೇಪರಲ್ಲಿ. ಯಾಕಂದರೆ ನೀವು ಪಕ್ಕ ಪ್ರಿಪೇರ್ ಆಗಿ ಹೋದರೆ 100ಗೆ 100 ತೆಗಿಬೋದು. ಸೊ ಅಲ್ಲಿ ತಗೊಂಡ್ರಿ ಅಂದರೆ ಇಲ್ಲಿ ನಿಮಗೆ ಜಸ್ಟ್ ಅಟ್ಲೀಸ್ಟ್ 50-60 ಮಾರ್ಕ್ಸ್ ತೆಗೆದ್ರು ನೀವು ಕ್ವಾಲಿಫೈ ಆಗಿಬಿಡ್ತೀರಾ. ಸೊ ಹಾಗಾಗಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡನ್ನೂ ಕೂಡ ಓದಬೇಕಾಗತ್ತೆ. ಸೊ ಬುಕ್ಸ್ ಹೇಳಿ ಸರ್ ಎಲ್ಲವನ್ನ ಹೇಳ್ತೀನಿ, ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ 1 ಗಂಟೆಯಿಂದ ಹೊರ ಬರಲು ಅನುಮತಿಸಲಾಗೋದಿಲ್ಲ. 10 to 1 ಇರುತ್ತೆ, ಮಧ್ಯದಲ್ಲಿ ಒಂಚೂರು ಬ್ರೇಕ್ ಇರುತ್ತೆ, ಆದರೆ ಸೆಂಟ್ರಿಂದ ಹೊರಗೆ ಬಿಡಲ್ಲ, ಇದು ನಿಮಗೆ ಗೊತ್ತಿರುತ್ತೆ. ಸೊ ಸಿಲೆಬಸ್ನ ಆಮೇಲೆ ತೋರಿಸ್ತೀನಿ. ಮತ್ತು UGC ಮಾನದಂಡವು UGC ನೆಟ್ನ ಮಾನದಂಡನೇ ಆಗಿರುತ್ತೆ, ಅದಕ್ಕೆ ಬಾಧ್ಯತೆ ಆಗಿರಬೇಕು ಅಂತ ಹೇಳಿದ್ದಾರೆ. ಓಕೆ, ಎಷ್ಟು ಮಿನಿಮಮ್ ಪರ್ಸೆಂಟೇಜ್ ತೆಗೆದಿರಬೇಕು ಅಂದರೆ, ಜನರಲ್ ಅವರು ಮಿನಿಮಮ್ 40% ಆಫ್ ಪೇಪರ್ ಎರಡೂ ಸೇರಿ 40% ತೆಗೆದಿರಬೇಕು. SC/ST ಕ್ಯಾಟಗರಿ 1 PWD ಅವರೆಲ್ಲ ಎರಡು ಸೇರಿ 35% ಅಷ್ಟು ತೆಗೆದಿರಬೇಕು. ಇನ್ನು ತುಂಬ ಇಂಪಾರ್ಟೆಂಟ್ ಇದು, ಹಾಜರಾದ ಅಭ್ಯರ್ಥಿಗಳಲ್ಲಿ 6% ಜನಕ್ಕೆ ಮಾತ್ರ ಏನಾಗಿರುತ್ತೆ ಕ್ವಾಲಿಫಿಕೇಶನ್ ಅನ್ನು ಕೊಡ್ತಾರೆ. ಸೊ ಅಲ್ಲೇ ಟ್ವಿಸ್ಟ್ ಇರೋದು ಏನು ಅಂತಂದರೆ, ಬರ್ದವ್ರು ಎಲ್ಲರಿಗೂ ಕೂಡ ಕಟ್ ಆಫ್ನ ಯಾವ ಥರ ನಿಲ್ಲಿಸ್ತಾರೆ ಅಂದರೆ, ಬರ್ದವರಲ್ಲಿ 6% ಜನನ ಆಯ್ಕೆ ಮಾಡ್ತಾರೆ. ಆ ಥರ ಇದು ಎಲ್ಲ ಕ್ಯಾಟಗರಿ ವೈಸ್ ಕೂಡ ಆಯ್ಕೆ ಮಾಡ್ತಾರೆ. ಸೊ ಈ ಥರ ಇರುತ್ತೆ. ಓಕೆ, ಈ ಥರ ಇದೆ. ಸೊ ಅದನ್ನು ಹೇಗೆ ನಾವು ಲೆಕ್ಕ ಹಾಕ್ತೀವಿ ಅಂತ ಕೂಡ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಈ ಫಾರ್ಮುಲಾ ಎಲ್ಲ ಟೆನ್ಷನ್ ತಗೊಳ್ಳೋದು ಬೇಡ ಸ್ನೇಹಿತರೆ. KAದ ಒಂದು ಸ್ಕೋರ್ ಲಿಸ್ಟೇ ಬಿಡ್ತಾನೆ. ಅಷ್ಟು ಸ್ಕೋರಲ್ಲಿ ನಿಮ್ಮ ಹೆಸರೇನಾದರೂ ಟಾಪಲ್ಲಿತ್ತು, ಆದ್ರೆ ಈಗ ಉದಾಹರಣೆಗೆ ನಾನು ಅವಾಗಲೇ ತೋರಿಸಿದ್ನಲ್ಲ, ನಮ್ದು 8,000 ಜನ ಬರ್ದಿದ್ವಿ ಇಷ್ಟು ದಿನ, 8,000 ಜನದ್ದು ಸ್ಕೋರ್ ಬಿಟ್ಟಿದ್ದ. ಸೊ ಹಲವಾರು ಟೆಲಿಗ್ರಾಮ್ ಗ್ರೂಪಲ್ಲಿ ಟಾಪ್ 6% ಜನದ್ದೇ ಲಿಸ್ಟ್ ಮಾಡಿ ಹಾಕ್ತಾರೆ. ಸೊ ಒಳಗೆ ಬಂತಂದರೆ ಬಂತಂಗೆ ಲೆಕ್ಕ. ಸೊ ಈ ಥರ ಇರುತ್ತೆ. ಈ ಫಾರ್ಮುಲಾ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಇನ್ನು KSET ಪಠ್ಯಕ್ರಮ ಎಲ್ಲಿದೆ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ, ನಾನು ನಿಮಗೆ ತೋರಿಸ್ತೀನಿ. ಈಗ ಯಾವ ಸಬ್ಜೆಕ್ಟ್ 37 ಸಬ್ಜೆಕ್ಟು ಯಾವ್ಯಾವ್ದು ಕರೆದಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಕಾಮರ್ಸ್ ಕರೆದಿದ್ದಾನೆ, ಕನ್ನಡ ಕರೆದಿದ್ದಾನೆ, ಎಕನಾಮಿಕ್ಸ್ ಕರೆದಿದ್ದಾನೆ, ಇಂಗ್ಲೀಷ್ ಕರೆದಿದ್ದಾನೆ, ಪೊಲಿಟಿಕಲ್ ಸೈನ್ಸ್ ಕರೆದಿದ್ದಾನೆ, ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಮ್ಯಾನೇಜ್ಮೆಂಟ್, ಪ್ರವಾಸೋದ್ಯಮ ಮತ್ತು ನಿರ್ವಹಣೆ, ಶಿಕ್ಷಣ ಅಂದರೆ ಎಜುಕೇಷನ್, ಗ್ರಂಥಾಲಯ ಇದೆ, ಮಾಸ್ ಕಮ್ಯುನಿಕೇಷನ್ ಇದೆ, ಸೈಕಾಲಜಿ ಇದೆ, ಸೋಷಿಯಲ್ ವರ್ಕ್ ಇದೆ, ಅಪರಾಧಶಾಸ್ತ್ರ, ಕಾನೂನು, ಸಂಸ್ಕೃತ, ದೈಹಿಕ ಶಿಕ್ಷಣ, ಉರ್ದು, ಸಾರ್ವಜನಿಕ ಆಡಳಿತ, ಗಣಕ ವಿಜ್ಞಾನ. ನೋಡಿ, ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಇದು ಕೂಡ ಒಂದು ಬೆನಿಫಿಟ್. ಆಲ್ರೆಡಿ GPSTR ಅಲ್ಲೂ ಅವ್ರಿಗೆ ಬರುತ್ತೆ ಅಂತ ಹೇಳಿದ್ದಾರೆ, ವಸತಿ ಶಾಲೆಯಲ್ಲೂ ಕೂಡ ಅವ್ರಿಗೆ ಕರೆದಿದ್ದಾರೆ. ಅವ್ರು ಇಲ್ಲೂ ಕೂಡ ಕೆಸೆಟ್ ಮಾಡ್ಕೊಂಡ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಒಳ್ಳೆ ಈ ಸರಿ ಬೋನಸ್ಸು. ಇನ್ನು ಫಿಸಿಕ್ಸ್ ಇದೆ, ಮ್ಯಾಥ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಎನ್ವಿರಾನ್ಮೆಂಟ್ ಇದೆ, ಹೋಮ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ. ನೋಡಿ, ಎಲೆಕ್ಟ್ರಾನಿಕ್ಸ್ ಇದೆ, ಇದು ಕೂಡ ಒಳ್ಳೆಯದು. ಭೂವಿಜ್ಞಾನ ಇದೆ, ತತ್ವಶಾಸ್ತ್ರ ಇದೆ. ಸೊ ಇಷ್ಟು ಸಬ್ಜೆಕ್ಟ್ಸನ್ನು ಕರೆದಿದ್ದಾರೆ ಸದ್ಯದ ಮಟ್ಟಿಗೆ. ಯಾವುದಿಲ್ಲ ಅವರು ನೆಟ್ ಸ್ಲೆಟನ್ನು ಬರೀರಿ ಅಂತ ಹೇಳಿದ್ದಾರೆ. ಸಂಗೀತ, ದೃಶ್ಯಕಲೆ, ಇದಿಷ್ಟು ಕೂಡ ಸಬ್ಜೆಕ್ಟ್ಸು ಒಟ್ಟಾರೆ 37 ಸಬ್ಜೆಕ್ಟ್ಸನ್ನು ಇದೆ. ಈಗ ಯಾರ್ಯಾರು ಯಾವ್ದಾವುದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಕಾಮರ್ಸ್ ಅವರಿಗೆ ಡೌಟ್ ಇರುತ್ತೆ, ಸರ್ ನಾವು ಕಾಮರ್ಸಲ್ಲಿ ಬರೀಬೇಕಾ ಮ್ಯಾನೇಜ್ಮೆಂಟಲ್ಲಿ ಬರೀಬೇಕಾ? ಯಾಕಂದರೆ MCOM ಅಲ್ಲಿ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಓದಿರ್ತಾರೆ, ಕಾಮರ್ಸನ್ನು ಓದಿರ್ತಾರೆ. ಅದನ್ನ ಇಲ್ಲಿ ಕೊಟ್ಬಿಟ್ಟಾರೆ ನೋಡಿ. ಅರ್ಥಶಾಸ್ತ್ರ ಕೋಆಪರೇಷನ್ ವಿಷಯದಲ್ಲಿ 2 ವರ್ಷದ ಅವಧಿಯ ಸ್ನಾತಕೋತ್ತರ ಪಡೆಯುವಾಗ ಅರ್ಥಶಾಸ್ತ್ರಕ್ಕೆ ತೆಗೆದುಕೋಬೋದು. ನಿರ್ವಹಣೆ ವಿಷಯದಲ್ಲಿ ಸಂಬಂಧಿಸಿದಂತೆ 2 ವರ್ಷ ಅವಧಿಯ ಸ್ನಾತಕೋತ್ತರ ಪಡೆದಿದ್ರೆ ಅವರು ನಿರ್ವಹಣೆ ಮಾಡ್ಬೋದು. ಅಂದರೆ ಇಲ್ಲಿ MBA ಗ್ರಾಜ್ಯುಯೇಟ್ಸ್ ಕೂಡ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾಯಿದೆ. ಸೊ ಇನ್ನು ಜನಪದ ಸಾಹಿತ್ಯ, ಕನ್ನಡ ಜಾನಪದ, ಕನ್ನಡ ಜಾನಪದ, ಇದು ಯಾವುದೇ ಸಂಬಂಧಪಟ್ಟಿದ್ದಲ್ಲೂ ಜಾನಪದ ಸಾಹಿತ್ಯಕ್ಕೆ KSETಗೆ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ದಾರೆ. ಇದೇ ಥರ ಕೆಲವೊಬ್ರು ಡೌಟ್ಸ್ ಇರೋದನ್ನ ಕೊಟ್ಟಿದ್ದಾರೆ. ಸೊ ನೀವು PDF-ನಲ್ಲಿ ನೀವು ನೋಡಿಕೊಂಡ್ರೆ ಈಗ ಎಲೆಕ್ಟ್ರಾನಿಕ್ಸಿಗೆ ಅಥವಾ ಫಿಸಿಕ್ಸಿಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು, ಮ್ಯಾಥ್ಸಿಗೆ ಯಾರು ಅಪ್ಲೈ ಮಾಡ್ಬೋದು, ಇದು ಸೈನ್ಸ್ ಸ್ಟೂಡೆಂಟ್ಸಿಗೆ. ಕೆಲವೊಬ್ರು ಮೈಕ್ರೋಬಯಾಲಜಿಯಲ್ಲಿ ಮಾಡಿರ್ತಾರೆ, ಸರ್ ನಮಗೆ ಬರುತ್ತಾ, ಈ ಥರ ಎಲ್ಲ ಕೇಳ್ತಿರ್ತಾರೆ. ಸೊ ಅದಕ್ಕೆಲ್ಲ ಕ್ಲಾರಿಟಿ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಜೀವರಾಸಾಯನ ವಿಜ್ಞಾನ, ಜೀವ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಜೀವ ವೈವಿಧ್ಯತೆ, ಟ್ಯಾಕ್ಸಾನಮಿ, ಜೆನೆಟಿಕ್, ಈ ಥರ ಯಾವುದೇ ವಿಷಯ ತಗೊಂಡಿದ್ರು ಅದರಲ್ಲೂ ಅವರೆಲ್ಲರೂ ಕೂಡ ಜೈವಿಕ ವಿಜ್ಞಾನ ಭಾಗದಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಈ ಥರ ಇದೆ ಸ್ನೇಹಿತರೆ. ಇನ್ನು ಮಹಿಳಾ ಅಧ್ಯಯನ, ಗ್ರಾಮೀಣಾಭಿವೃದ್ಧಿ, ಸಮಾಜ ವಿಜ್ಞಾನ, ಇವರೆಲ್ಲ ಮಹಿಳಾ ಅಧ್ಯಯನದಲ್ಲಿ ಕೆಸೆಟನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನಾನು ಸಿಲೆಬಸ್ ಹೇಳ್ತೀನಿ ಅಂತ ಹೇಳಿದೆ ನೋಡಿ. ಕರೆಕ್ಟ್ 10 ಯೂನಿಟ್ ಇದೆ. ಪ್ರತಿ ಯೂನಿಟಿಂದನೂ 5 ಕ್ವಶನ್, ಯಾವುದು ಇಂಪಾರ್ಟೆಂಟ್ ಇಲ್ಲ, ಯಾವುದೂ ಇಲ್ಲ, ಎಲ್ಲದೂ ಸೇಮ್ 5 ಕ್ವಶನ್ಸ್ ಇದೆ. 1 ಕ್ವಶನಿಗೆ 2 ಮಾರ್ಕ್ಸ್. ಸೊ 1 ಚಾಪ್ಟ್ರಿಂದ 10 ಮಾರ್ಕ್ಸ್ ಬರುತ್ತೆ. ಎಲ್ಲ ಚಾಪ್ಟರ್ ಇಂಪಾರ್ಟೆಂಟ್. 10 ಇದೆ. ಯಾವ್ದು ಅಂತ ಹೇಳ್ತೀನಿ ನೋಡಿ. ರಿಸರ್ಚ್ ಆಪ್ಟಿಟ್ಯೂಡ್, ಆಯಿತಾ, ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಇದು ಸ್ವಲ್ಪ ಮಕ್ಕಳಿಗೆ ಹೇಗೆ ಪಾಠ ಮಾಡಬೇಕು ಆ ಥರ ಸ್ವಲ್ಪ ಇದ್ರ ರಿಲೇಟೆಡ್ ಬರುತ್ತೆ. ಇನ್ನು ಕಾಂಪ್ರಹೆನ್ಷನ್, ನಿಮ್ಮ ಗ್ರಹಿಕೆ, ಇದು ನೀವು ನಾರ್ಮಲ್ ಆಗಿ ಯಾವುದೇ ಎಕ್ಸಾಮ್ ಬರೆದ್ರು ಪ್ಯಾಸೇಜನ್ನು ಬಿಡಿಸ್ತಾ ಇರ್ತೀರ, ಅದಾಗಿರುತ್ತೆ. ಕಮ್ಯುನಿಕೇಷನ್ ಸ್ವಲ್ಪ ನಿಮಗೆ ಡಿಜಿಟಲ್ ಕಮ್ಯುನಿಕೇಷನ್ ಅವೆಲ್ಲ ಬರುತ್ತೆ. ಇನ್ನು ನೋಡಿ, ನಾನು ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಸರ್ ನಾನು ಸೋಷಲ್ಲು, ನಾನು ಹಿಸ್ಟ್ರಿ ಆ ಥರ ಏನೋ ಅಂದ್ಕೊಂಡ್ರು ನೋಡಿ, ಈ ಒಂದು 3 ಚಾಪ್ಟರ್ ಹೇಳ್ತೀನಿ. 3 ಚಾಪ್ಟರ್ ಮಾಡಿದ್ರೆ ನೀವು ಪಾಸ್ ಆದಂಗೆ ಲೆಕ್ಕ. ಯಾವುದಂದರೆ ರೀಸನಿಂಗು, ಲಾಜಿಕಲ್ ರೀಸನಿಂಗು,
ಡಾಟಾ ಇಂಟರ್ಪ್ರಿಟೇಷನ್. ಸೊ ಇದು ಯಾವ 3 ಚಾಪ್ಟರ್ ಅಂದರೆ ಇದರಲ್ಲಿ ಕ್ವಾಂಟ್ಸ್ ರೀಸನಿಂಗು ಬರುತ್ತೆ ಸ್ನೇಹಿತರೆ. ಸೊ ಸಾಮಾನ್ಯವಾಗಿ ನೀವು ಯಾವುದೇ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್, ಬ್ಯಾಂಕಿಂಗ್ ಎಕ್ಸಾಮಿಗೆ ಓದ್ತಿದ್ರೆ ಇವು 3 ಓದಿರ್ತೀರ. ಸಾಮಾನ್ಯವಾಗಿ ಮ್ಯಾಥ್ಸ್ ಇನ್ಕ್ಲೂಡ್ ಆಗಿರೋ ರೀಸನಿಂಗ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗಲ್ಲಿ ಸ್ಟೇಟ್ಮೆಂಟು, ಕನ್ಕ್ಲೂಷನ್ ಆ ಥರ ಬರುತ್ತೆ, ಇಂಡಿಯನ್ ಲಾಜಿಕ್. ಡಿ ಐ ಏನು ಗೊತ್ತಾ, ಒಂದು ಬಾರ್ ಗ್ರಾಫ್ ಅಥವಾ ಒಂದು ಚಾರ್ಟ್ ಕೊಟ್ಬಿಟ್ಟು 5 ಕ್ವಶನ್ ಕೇಳ್ತಾನೆ. ಸೊ ನಾನು ಯಾವಾಗಲೂ ಎಕ್ಸಾಮ್ ಬರೀತಾ ನೆಟ್ ಅಥವಾ ಕೆಸೆಟ್ ಬರೀತಿದ್ದಾಗ ಡಿ ಐನೇ ಫಸ್ಟ್ ಬಿಡಿಸ್ತಿದ್ದೆ. ಡಿ ಐ ಬಂತಾ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿಬಿಡ್ತಿತ್ತು. ಸೊ ಡಿ ಐನ ಮಾಡೋದನ್ನ ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ. ಅದಾದಮೇಲೆ ಕಂಪ್ಯೂಟರ್ ಬರುತ್ತೆ, ICT ನಮ್ಮ ಕಂಪ್ಯೂಟ್ರು. ಎನ್ವಿರಾನ್ಮೆಂಟ್ ಬರುತ್ತೆ, ಪರಿಸರ. ಇದು ಕೂಡ ಈಸಿ ಇದೆ, ಏನು ಬೇರೆ ಪ್ರೋಟೋಕಾಲ್ಗಳಿದ್ದಾವೆ. ಮತ್ತು ಹೈಯರ್ ಎಜುಕೇಷನ್ ಸಿಸ್ಟಮ್ ಅಂತ ಉನ್ನತ ಶಿಕ್ಷಣಕ್ಕೆ ಏನೇನು ಮಾದರಿ ಇದ್ದಾವೆ ಅಥವಾ ಯಾವ್ಯಾವ ಚಾನಲ್ ಬರ್ತವೆ ಅವೆಲ್ಲವೂ ಕೂಡ 5 ಕ್ವಶನ್ಸ್ ಇದ್ದಾವೆ. ಒಟ್ಟಾರೆ 50 ಕ್ವಶನ್ಸ್ 100 ಮಾರ್ಕ್ಸಿಗಿದೆ. ನೀವು ನಂಬಲ್ಲ ಸ್ನೇಹಿತರೆ, ಕರೆಕ್ಟಾಗಿ ಆ ಕಾನ್ಸೆಪ್ಟ್ಸನ್ನು ಓದ್ಕೊಂಡೋದ್ರೆ 100ಗೆ 100 ತೆಗಿಬೋದು. ಸೊ ಹಾಗಾಗಿ ಇದನ್ನು ನೋಡ್ಕೊಂಡೋಗಿ. ಇನ್ನು ಎಕ್ಸಾಮ್ ಸೆಂಟ್ರ್ ನೋಡಿ 11 ಇದ್ದಾವೆ. ಆದರೆ ಕೆಲವೊಂದೇ ಸಬ್ಜೆಕ್ಟ್ಸ್ಗಳಿಗೆ ಬೆಂಗಳೂರೇ ಕೇಂದ್ರ ಆಗಿರುತ್ತೆ. 19 ಸಬ್ಜೆಕ್ಟಿಗೆ ಯಾವ್ದಾದಂತ ಕೂಡ ಕೊಟ್ಟಿದ್ದೀವಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಏನಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ, ಅದೊಂದಾಗಿರುತ್ತೆ. ಮತ್ತು ಅಭ್ಯರ್ಥಿಗಳು ಹೇಗೆ ಎಂಟ್ರ್ ಆಗಬೇಕು ಅಂತ ಡ್ರೆಸ್ ಕೋಡ್ ಎಲ್ಲ ಕೊಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ಗೊತ್ತಿರುತ್ತೆ, ಯಾವುದೇ ಎಕ್ಸಾಮ್ ಬರೆದವರಿಗೆ, KE ಎಕ್ಸಾಮ್ ಅವ್ರಿಗೆ ಗೊತ್ತಿರುತ್ತೆ. ಪರೀಕ್ಷಾ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸ್ತೀವಿ, ಆಕ್ಷೇಪಣೆ ಕೀ ಆನ್ಸರ್ ಎಲ್ಲ ಇದು ನಾರ್ಮಲ್ ಪ್ರೊಸೀಜರ್. ಸೊ ಫಸ್ಟ್ ಎಕ್ಸಾಮ್ ಆಗುತ್ತೆ, ಕೀ ಆನ್ಸರ್ ಬಿಡ್ತಾರೆ. ನಿಮಗೆ ಅಬ್ಜೆಕ್ಷನ್ ಇದ್ದರೆ ಹಾಕ್ಬೋದು. 1 ವಾರ ಟೈಮ್ ಕೊಡ್ತಾರೆ, 50 ರೂಪಾಯಿ ಚಲನ್ ಕಟ್ಟಿ ನೀವು ಹಾಕಬೇಕು ಅಬ್ಜೆಕ್ಷನ್ನ. ಸೊ ಅದನ್ನು ಕನ್ಸಿಡರ್ ಮಾಡಿ ರಿವೈಸ್ ಕ್ಯಾನ್ಸರ್ ಬಿಡ್ತಾರೆ. ರಿವೈಸ್ ಆದಮೇಲೆ ನಿಮ್ಮ ಸ್ಕೋರ್ ಪಟ್ಟಿ ಬಿಡ್ತಾರೆ, ಅಷ್ಟು ಜನ ಅಟೆಂಡ್ ಆಗಿರೋದು ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಅದಾದಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ ಮಾಡಾದ್ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ KE 18ನೇ ಕ್ರಾಸ್ ಮಲ್ಲೇಶ್ವರಮಲ್ಲಿ ಆಫೀಸ್ ಇದೆಯಲ್ಲ, ಅಲ್ಲಿ ನಿಮಗೆ ಕರೀತಾರೆ. ಅಂದರೆ ನಿಮ್ಮ ರ್ಯಾಂಕ್ ವೈಸ್ ಅಥವಾ ನಿಮ್ಮ ಒಂದು ಲಿಸ್ಟ್ ವೈಸ್ ಒಬ್ಬೊಬ್ಬರಿಗೆ ನಾವು ಹೋದಾಗ 700 ಜನ ಏನೋ ಬಂದಿದ್ರು, ನಂದು 399ನೇ ಹೆಸರು. ಸೊ ಒಬ್ಬರಿಗೆ ಕರಿತಾ ಹೋಗ್ತಾರೆ, 25 ಜನಂಗೆ. ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಕನ್ಫರ್ಮ್ ಆಯ್ತು ಅಂತಂದರೆ ಕೆಸೆಟ್ ಒರಿಜಿನಲ್ ಸರ್ಟಿಫಿಕೇಟನ್ನು ಕೊಟ್ಟು ಕಳಿಸ್ತಾರೆ. ಅದು ನಿಮ್ಮ ಲೈಫ್ ಟೈಮ್ ವ್ಯಾಲಿಡ್ ಆಗಿರುತ್ತೆ. ಸೊ ಇದಾಗಿತ್ತು ಕೆಸೆಟ್ ಬಗ್ಗೆ. ಸೊ ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗೆ ಅವರು ಹೆಲ್ಪ್ಲೈನ್ ನಂಬರು ಕೂಡ ಕೊಟ್ಟಿದ್ದಾರೆ, ಇಮೇಲ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡ್ಬೋದು ಅಥವಾ ಮೇಲ್ ಹಾಕ್ಬೋದು. ಇನ್ನೊಂದು ಏನಂತಂದರೆ ಸ್ನೇಹಿತರೆ, ಈ ಕೆಸೆಟ್ ಪೇಪರ್ 1 ಈಗ 60 ಡೇಸಲ್ಲಿ ನಮಗೆ ಓದ್ಲಿಕ್ಕೆ ಆಗ್ತಿಲ್ಲ ಸರ್, ನಮಗೆ ಇದ್ರ ಬಗ್ಗೆ ಕ್ಲಾಸಸ್ ಹೇಳಿ ಅಂತಂದರೆ ಅಚೀವರ್ ಸಂಸ್ಥೆಯಲ್ಲಿ ಆನ್ಲೈನ್ ಬ್ಯಾಚಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ನಾಮಿನಲ್ ಫೀಸ್ನಲ್ಲಿ ಮಾಡ್ತಾ ಇದ್ದೀವಿ. ಸೊ ಸ್ಟಡಿ ಮೆಟೀರಿಯಲ್, ಕಾನ್ಸೆಪ್ಟ್ ಟೆಸ್ಟ್, ಮಾಕ್ ಟೆಸ್ಟ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಒಂದು ನಂಬರ್ ಮತ್ತು ಅಥವಾ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ 1ನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ತಿರುವಂತಹ ನಿಮ್ಮ ಅಚೀವರ್ ಸಂಸ್ಥೆಗೆ ನೀವು ಭೇಟಿ ನೀಡ್ಬೋದು. ಸೊ ಕೆಸೆಟ್ ಮತ್ತು ನೆಟ್ಟನ್ನು ಈ 37 ಸಬ್ಜೆಕ್ಟ್ಸ್ ಯಾರು ಕರೆದಿದ್ದಾರೆ, ಸೊ ಅದನ್ನು 60 ಡೇಸಲ್ಲಿ ಪ್ರಾಪರ್ ಆಗಿ ಸ್ಟಡಿ ಮಾಡಿ ನೀವೆಲ್ಲರೂ ಕೂಡ ಕ್ವಾಲಿಫೈ ಆಗಿ ಮುಂಬರುವಂತಹ 872 ಪೋಸ್ಟ್ ಏನೋ ಅಸಿಸ್ಟೆಂಟ್ ಪ್ರೊಫೆಸರ್ ಕರೀತಾ ಇದ್ದಾರೆ. ಸ್ನೇಹಿತರೆ, ಒಂಥರ ಬೋನಸ್ ನಿಮಗೆ. ಕೆಸೆಟ್ ಆದ ತಕ್ಷಣ ಎಕ್ಸಾಮ್ ಆದರೆ ನಿಮಗೆ ಎಲ್ಲರಿಗೂ ಕೂಡ ಒಂಥರ ಒಳ್ಳೇದು ರೀತಿ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.